ಏನ್ ಮೇಡ್ ಇನ್ ಜಪಾನ್, ಮೇಡ್ ಇನ್ ಜಪಾನ್, ಮೇಡ್ ಇನ್ ಜಪಾನ್. ಬನ್ನಿ, ಜಪಾನಲ್ಲೇ ಇದ್ದೀನಿ, ನೋಡ್ಕೊಳ್ಳಿ. ನಮಸ್ಕಾರ ಅನ್ಕೊಂಡಿದ್ದೇವೆ ಎಲ್ರಿಗೂ. ಅವಾಗಲೇ ನಾನು ಆಲ್ರೆಡಿ TZ 250ನ ತೋರ್ಸಾಯ್ತು. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋಂಗೆ ನನ್ನ ಹತ್ರ RXZ ಇದೆ. RXZ ಕತೆ ಬಿಡೋಣ ಗುರು. ಸದ್ಯಕ್ಕೆ R1Z ತೋರಿಸ್ತೀನಿ, ಬನ್ನಿ. ಇಲ್ಲೇ ಇದ್ದಾಳೆ, ಕರ್ಕೊಂಡು ಹೋಗ್ತೀನಿ. 90s ಬಂದಿದ್ದ ಯಮಹಾ R1Z ಗಾಡಿ, 2 ಸ್ಟ್ರೋಕ್ ಪ್ಯಾರಲಲ್ ಟ್ವಿನ್ನು ಪ್ಲಸ್ ಚೇಂಬರ್ ಮಾತ್ರ ಸಾರ್ಯಾಗಿ ಮಾಡಿಸಿದನು ಗುರು ಇವರಂತೂ. ಇಲ್ಲಿ ಪೊಲೀಸ್ ಅವ್ರು ಹಿಡಿಯಲ್ವಂತೆ ಈ ಥರ ಚೇಂಬರ್ ಇದ್ರು, ಯಾಕಂದರೆ ಇಲ್ಲಿ ಇದೇ ಸ್ಟ್ಯಾಂಡರ್ಡು. ನಮ್ಮಲ್ಲೇ ಸ್ವಲ್ಪ ಚೇಂಬರ್ ಅಂದರೆ ಆವು ಅಂತಾರೆ. ಅದು ಬಿಟ್ಟರೆ ಏನಂತ ಹೇಳೋಣ, ಇಂಥ ಕ್ಲಾಸಿಕ್ ಗಾಡಿ ಒಂದೊಂದು ಐಟಮು ಒರಿಜಿನಾಲಿಟಿ ಹಂಗಂಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಸ್ವಲ್ಪ ಬಿದ್ದು ಕ್ರ್ಯಾಶ್ ಆಗಿದ್ರು ಹಂಗೆ ಮೇಂಟೈನ್ ಮಾಡಿದ್ದಾರೆ. ರಾಕೆಟ್ ಹೋಗ್ತಾ ಇದೆ, ರಾಕೆಟ್ನ ಕಳಿಸ್ಬಿಡೋಣ ನೋಡಿ. ಇಲ್ಲಿ 250cc. ಹೈ ಸರ ಕಿಮಸ್ ಯೋಸ್ಟೆಕ್ಕು ಕರೀತಾ ಇದ್ದಾರೆ ನಮ್ಮವರು, ಹೋಗಬೇಕು. ಬೋರ್ ಡೀಟೇಲ್ಸ್ ಹೇಳಬೇಕು ಅಂದರೆ Y1P ಬೋರು. ಒಳಗಡೆ ಏನು ಸೈಜ್ ಇದೆ ಗೊತ್ತಿಲ್ಲ. ಇನ್ಬಿಲ್ಟ್ ರೇಡಿಯೇಟರ್ ಬರುತ್ತೆ. ಹ್ಯಾಂಡ್ಲ್ ಬಾರು ಮಸ್ತಾಗಿದೆ. ಮಿರರ್ ಅಂತೂ ಅದೇ ಕ್ಲಾಸಿಕ್ ಸ್ಟೈಲ್ ಮಿರರು. ನಾವೇನು ಮುಟ್ಟೋದು ಬೇಡ, ಸುಮ್ಮನೆ ಓನರ್ಗಳು ಬೇಜಾರು ಮಾಡ್ಕೊತಾರೆ. ಹೈಡ್ರಾಲಿಕ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದೆ ನೋಡಿ. ಮೋನೋಕ್ರಾಸ್ ಸಸ್ಪೆನ್ಷನ್ ಯಮಹಾ ಅವ್ರದ್ದೇ ಇದು. ಮೇಡ್ ಇನ್ ಜಪಾನ್. ಏನ್ ಮೇಡ್ ಇನ್ ಜಪಾನ್, ಮೇಡ್ ಇನ್ ಜಪಾನ್, ಮೇಡ್ ಇನ್ ಜಪಾನ್. ಬನ್ನಿ, ಜಪಾನಲ್ಲೇ ಇದ್ದೀನಿ, ನೋಡ್ಕೊಳ್ಳಿ. ಮ್ಯಾಜಿಕಲ್ ರೇಸಿಂಗ್. ಓ, ಇದು ಟ್ರಯಲ್ಗಿದೆ. ಹಾರ್ಲೈ ಸಿಕ್ಕಾಪಟ್ಟೆ ಗಾಡಿಗಳು ಬಂದಿದೆ ಗುರು ಇವಾಗಂತೂ. ಓಹ್, ನಮ್ಮ ಬಾಸ್ ರೆಡಿ ಆಗಿಬಿಟ್ರು, ಓಡೋಣ. ಹೈ ಬರಿ ಬಾಸ್ ದೊಕ್ಕ ಕೋಯೆಂತೋ ಕದೆ ತೊಮತ್ತೆ. ಬನ್ರಪ್ಪ, ಈ ಬ್ಯೂಟಿ TZ R ಅಲ್ಲಿ ನಾವು ಹಾರ್ಕೊಂಡು ಹೋಗೋಣ. ಬನ್ನಿ ಹೋಗೋಣ. ಈ ಬೆಂಕಿ ರೈಡ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಟ್ನಲ್ಲಿ ನಮ್ಮ ಚಾನಲ್ನ ಬೆಳೆಸ್ರಿ ಗುರು. ಆಲ್ ಥ್ಯಾಂಕ್ಸ್ ಟು ಇನ್ನೋವೇಷನ್. ಹೊಂತಾನೆ ಅರಿಯತ್ತ ಹೋದೆ ಮಸ್ತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಣ.